ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ನಾನು ತೆಂಗಿನ ಎಣ್ಣೆಯನ್ನು ಮುಖಕ್ಕೆ ಹಚ್ಚುವುದರಿಂದ ಆಗುವ ಅನುಕೂಲಗಳು ಹಾಗೂ ಅನಾನುಕೂಲಗಳ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿಸಿಕೊಡುತ್ತೇನೆ. ಮುಖಕ್ಕೆ ತೆಂಗಿನ ಎಣ್ಣೆ ಹಚ್ಚುವ ಮೊದಲು ಈ ವಿಷಯವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ತೆಂಗಿನ ಎಣ್ಣೆ ಚರ್ಮದ ಆರೈಕೆಯಲ್ಲಿ ಜನಪ್ರಿಯವಾದ ಮನೆಮದ್ದು. ಇದನ್ನು ಹೆಚ್ಚಿನವರು ತಮ್ಮ ಮುಖ, ತುಟಿ, ಕೂದಲಿನ ಆರೈಕೆಗೆ ಬಳಸುತ್ತಾರೆ. ಲ್ಯಾರಿಕ್ ಆಸಿಡ್ ಬ್ಯಾಕ್ಟೀರಿಯಾ ನಾಶಕ ಗುಣಗಳಿರುವ ಈ ಎಣ್ಣೆ ಶೀತ ಋತುದಲ್ಲಿಯೂ ಬೇಸಿಗೆಯಲ್ಲಿಯೂ ಸಮರ್ಪಕವಾಗಿದೆ. ಆದರೆ ಎಲ್ಲರಿಗೂ ತೆಂಗಿನ ಎಣ್ಣೆ ಒಪ್ಪುವುದಿಲ್ಲ. ಕೆಲವರಿಗೆ ಇದು ಚರ್ಮದ ಸಮಸ್ಯೆ ಉಂಟು ಮಾಡುವ ಸಾಧ್ಯತೆ ಇದೆ. ಹಾಗಾಗಿ ಈ ಎಣ್ಣೆ ಬಳಕೆಗೂ ಮುನ್ನ ಕೆಲವು ಮುನ್ನೆಚ್ಚರಿಕೆ ಅಗತ್ಯ. ಮುಕ್ತರಂಧ್ರದ ಚರ್ಮಕ್ಕೆ ಬಳಸಬೇಡಿ. ಎಣ್ಣೆಯುಕ್ತ ಅಥವಾ ಮೊಡವೆಗಳು ಹೊಂದಿರುವ ಚರ್ಮದವರು ಈ ಎಣ್ಣೆಯನ್ನು ಬಳಸದಿರುವುದು ಉತ್ತಮ. ಏಕೆಂದರೆ ತೆಂಗಿನ ಎಣ್ಣೆಯ ದಪ್ಪ ಘಟಕಗಳು ಮುಖದ ರಂಧ್ರಗಳನ್ನು ಮುಚ್ಚಿ ಮೊಡವೆ ಅಥವಾ ಇನ್ಫೆಕ್ಷನ್ಗಳಿಗೆ ಕಾರಣವಾಗಬಹುದು. ಪ್ಯಾಚ್ ಟೆಸ್ಟ್ ಮಾಡುವುದು ಕಡ್ಡಾಯ. ತಮಗೆ ತೆಂಗಿನ ಎಣ್ಣೆ ಅಲರ್ಜಿಯನ್ನುಂಟು ಮಾಡುತ್ತದೆಯೇ ಎಂದು ಪರೀಕ್ಷಿಸಲು ಮೊದಲು ಕೈ ಅಥವಾ ಕುತ್ತಿಗೆಯ ಹಿಂಭಾಗದಲ್ಲಿ ಎಣ್ಣೆ ಹಚ್ಚಿ ಪರೀಕ್ಷಿಸಬೇಕು. ಚರ್ಮದ ಮೇಲೆ ಕೆಂಪಾಗುವುದು, ತುರಿಕೆ ಅಥವಾ ಉರಿ ಕಾಣಿಸಿದರೆ ಈ ತೆಂಗಿನ ಎಣ್ಣೆಯನ್ನು ಬಳಸಬಾರದು. ಈ ರೀತಿಯ ಪ್ಯಾಚ್ ಟೆಸ್ಟ್ ಮಾಡಿ ಬಳಸುವುದರಿಂದ ಮೊಡವೆಗಳು ಆಗುವುದನ್ನು ನಾವು ತಡೆಗಟ್ಟಬಹುದು. ಅಲರ್ಜಿಯನ್ನು ಸಹ ತಡೆಗಟ್ಟಬಹುದು. ಪ್ಯಾಚ್ ಟೆಸ್ಟ್ ಕಡ್ಡಾಯವಾಗಿದೆ. ಮುಖದ ಮೇಲೆ ಅರ್ಧ ಗಂಟೆ ಮಾತ್ರ ಇಡಬೇಕು. ತೆಂಗಿನ ಎಣ್ಣೆಯನ್ನು ಮುಖದ ಮೇಲೆ ಅನ್ವಯಿಸಿದಾಗ 30ರಿಂದ 40 ನಿಮಿಷದವರೆಗೆ ಮಾತ್ರ ಇರಬೇಕು. ನಂತರ ಉಗುರು ಬೆಚ್ಚಗಿನ ನೀರಿನಿಂದ ತೊಳೆಯಬೇಕು. ಇದರಿಂದ ಚರ್ಮದಲ್ಲಿ ಉಳಿದ ಎಣ್ಣೆ ಕಡಿಮೆಯಾಗುತ್ತದೆ. 30 ನಿಮಿಷದಕ್ಕಿಂತ ಜಾಸ್ತಿ ಇಟ್ಟರೆ ಮುಖದಲ್ಲಿ ಮೊಡವೆಗಳು ಅಥವಾ ಅಲರ್ಜಿ ಆಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಅರ್ಧ ಗಂಟೆಗೂ ಹೆಚ್ಚಿಗೆ ಕಾಲ ತೆಂಗಿನ ಎಣ್ಣೆಯನ್ನು ಮುಖದ ಮೇಲೆ ಇಡಬಾರದು. ತೆಂಗಿನ ಎಣ್ಣೆಯನ್ನು ಮುಖದ ಮೇಲೆ ಅನ್ವಯಿಸಿದಾಗ 30ರಿಂದ 40 ನಿಮಿಷದವರೆಗೆ ಮಾತ್ರ ಇರಬೇಕು. ನಂತರ ಉಗುರು ಬೆಚ್ಚಗಿನ ನೀರಿನಿಂದ ಮುಖವನ್ನು ಚೆನ್ನಾಗಿ ತೊಳೆಯಬೇಕು. ಕಡಲೆ ಹಿಟ್ಟು ಬೆಳೆಸಿ ತೊಳೆದರೆ ಮುಖ ಕಾಂತಿಯುತವಾಗಿರುತ್ತದೆ. ಅರಿಶಿಣದ ಜೊತೆ ಉತ್ತಮ ಮಿಶ್ರಣ. ಒಣ ಚರ್ಮವಿರುವವರು ತೆಂಗಿನ ಎಣ್ಣೆಗೆ ಸ್ವಲ್ಪ ಅರಿಶಿಣ ಬೆರೆಸಿ ಮುಖಕ್ಕೆ ಹಚ್ಚಬಹುದು. ಇದು ಚರ್ಮಕ್ಕೆ ಸಾಫ್ಟ್ನೆಸ್ ಹಾಗೂ ಹೊಳಪು ನೀಡುತ್ತದೆ. 1 ಗಂಟೆಯ ನಂತರ ಸ್ವಚ್ಛವಾಗಿ ತೊಳೆಯಬಹುದು. ಹೀಗಾಗಿ ಮುಖ ಕಾಂತಿಯುತವಾಗಿ ಹಾಗೂ ಹೊಳೆಯುವ ಚರ್ಮವನ್ನು ನಿಮ್ಮದಾಗಿಸಿಕೊಳ್ಳಬಹುದು. ರಾತ್ರಿ ಹಚ್ಚುವುದು ಉತ್ತಮ ಸಮಯ. ಮಲಗುವ ಮುನ್ನ ತೆಂಗಿನ ಎಣ್ಣೆ ಹಚ್ಚಿದರೆ ಚರ್ಮ ತೇವಾಂಶವನ್ನು ಹೀರಿಕೊಳ್ಳಲು ಹೆಚ್ಚು ಸಮಯ ಸಿಗುತ್ತದೆ. ಇದರಿಂದ ಚರ್ಮ ಮೃದು, ನಯಗೊಳಿಸುವಂತಾಗುತ್ತದೆ. ಆದ್ದರಿಂದ ಮಲಗುವ ಮುನ್ನ ರಾತ್ರಿ ಹಚ್ಚುವುದು ತುಂಬ ಉಪಯುಕ್ತವಾಗಿದೆ. ತೆಂಗಿನ ಎಣ್ಣೆ ಒಣ ಚರ್ಮಕ್ಕೆ ಅನುಕೂಲವಾದರೂ ಎಲ್ಲರಿಗೂ ಸರಿಹೊಂದುತ್ತದೆ ಎಂಬುದಿಲ್ಲ. ಇದರ ಬಳಕೆಗೆ ಮುನ್ನ ತಮ್ಮ ಚರ್ಮದ ಬಗೆಯನ್ನು, ಎಣ್ಣೆಯ ಗುಣಲಕ್ಷಣವನ್ನು ತಿಳಿದುಕೊಳ್ಳುವುದು ಅತ್ಯವಶ್ಯಕ. ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಹಾಗೂ ನಿಮ್ಮ ಎಲ್ಲ ಸ್ನೇಹಿತರಿಗೂ ನನ್ನ ಚಾನಲನ್ನು ಶೇರ್ ಮಾಡಿ ಪ್ರೋತ್ಸಾಹಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.